ಮನೆಯೆಲ್ಲ ಇವಾಗ ಪೈಲ್ವನ್ ಪಾಪಣ್ಣನ ಮುಂದೆ ನಿಂದು ತಾನೇ ಮಗಳೇ. ಎಷ್ಟು ದೊಡ್ಡ ಮನೆ ಅಂದ್ರೆ ಎಲ್ಲ ನಿಂದೆ ನಿನಿಯ ನೋಡು. ಈಗ ಪೈಲ್ವನ್ ಪಾಪಣ್ಣನ ಹೆಂಗೋ ನೀನು ಮದುವೆ ಮಾಡ್ಕೊತಾ ಇದೀಯಾ. ಅವನ ಹತ್ರ ಕೇಳಿ ಒಡವೆ ಪಡವೆ ಎಲ್ಲ ಇಸ್ಕ. ಹಾಕೊಂಡು ಈ ಊರ ಜನಗಳಿಗೆಲ್ಲ ಚೆನ್ನಾಗಿ ಹೊಟ್ಟೆ ಉರಿಸ್ಬೇಕು. ಪಾಪಣ್ಣಂತಾಗೇನು ಒಸಿಯವ ಒಡವೆಗಳು ಎಷ್ಟೋ ಅಂತವೆ. ಹೆಂಗೋ ಇಬ್ರು ಸೆಟ್ಲ್ ಆಗ್ಬಿಟ್ವಿ. ಆದಷ್ಟು ಬೇಗ ಮದುವೆ ಮಾಡ್ಕೊಳಂಗೆ ಇದು ಮಾಡ್ಬಿಟ್ಟು ಏನೋ ಒಂದು ಪ್ಲಾನ್ ಮಾಡ್ಬಿಡು. ಕಮ್ಲಿ, ಇದೇನ್ ಮಾಡ್ತಾ ಇದೀಯ ನೀನು? ಏನೋ ಪೈಲ್ವಾನ್ ಪಾಪಣ್ಣ ಜೊತೆ ಮದುವೆ ಅದು ಇದು ಅಂತ ಹೇಳ್ತಾ ಇದ್ದಂತೆ. ಹಾ, ಮತ್ತೆ ಏನೋ ಒಂದ್ ಮಾಡ್ಕೊಂಡು ಸೆಟ್ಲ್ ಆಗ್ಬೇಕಲ್ಲ ಜೀವನದಾಗೆ. ಹಂಗೆ ಇದ್ರೆ ಆಗಕ್ಕಿಲ್ಲ ಅಲ್ವಾ? ಏನಾರ ಮಾಡಿ ಸೆಟ್ಲ್ ಆಗ್ಬೇಕಲ್ವಾ? ಅದಕ್ಕೆ ಸೆಟ್ಲ್ ಆಗಕ್ಕೆ ಅಂತ ಹೇಳ್ಬಿಟ್ಟು ನಾನೇನಿಯ ಪಿಲಾನ್ ಮಾಡಿವ್ನಿ ನಾನೇನಿಯ. ಈ ಪೈಲ್ವಾನ್ ಪಾಪಣ್ಣಂಗೆ ಏನು ಕಮ್ಮಿ ಆಗೈತೆ? ಪೈಲ್ವಾನ್ ಪಾಪಣ್ಣನ ತಾಗ ಬೇಜಾನ್ ಐತಲ್ವಾ? ಅದಕ್ಕೆ ಹೆಂಗೋನ್ವೆ ಸೆಟ್ಲ್ ಆಗನಿ ಅಂತ ಹೇಳ್ಬಿಟ್ಟು ನೋಡಿ. ಈಗೀಗ ಗಾಳಿ ಬಂದಿದ್ದ ಕಡೆ ತೂರ್ಕೊಬಿಡ್ಬೇಕು, ಸರಿನಾ? ಅಲ್ಲ ಹಂಗಾರೆ ಮತ್ತೆ ನೀವು ಇಲ್ಲೇ ಸೆಟ್ಲ್ ಆಯ್ತೀರಾ? ಮತ್ತೆ ನನ್ನ ಮಗನ ಗತಿ ಏನಾಗಬೇಡ ಅಂತ ಹೇಳಿ. ನನ್ನ ಮಗ ನಿನ್ನೆ ನಂಬ್ಕೊಂಡವನಲ್ಲ ನನ್ನ ಮಗ. ಹೆಂಗೋನು ಇಲ್ಲಿಂದ ಹೊಂಟ್ಬಿಡ್ತೀವಿ ಬೆಂಗಳೂರು ಕಡೆಗೆ, ಪೊಲೀಸರ ತಾಗೆಲ್ಲ ಮಾತಾಡ್ಬಿಟ್ಟು ಅಂತ ಹೇಳ್ಬಿಟ್ಟು. ಅಯ್ಯೋ, ನಾನು ಹಂಗೆ ಅನ್ಕೊಂಡಿದ್ದೆ ಹೋಗನಿ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಎಲ್ಲನೂ ಸೆಟ್ಲ್ ಆಗಂಗೆ ಐತೆ ನಂದು. ಈಗ ಸುಮ್ಕಿನಿಯ ಯಾಕೆ ಹೋಗ್ಬೇಕು ಬೇರೆ ಕಡೆಗೆ? ಈ ಊರಾಗೇನಿಯ ಸೌಖ್ಯವಾಗಿ ಸೆಟ್ಲ್ ಆಗ್ಬಿಡನಿ ಅಂತ ಅನ್ಕೊಂಡಿವ್ನಿ ನಾನಂತೂ. ನೋಡು ಚೆನ್ನಾಗೈತೆ ಮನೆಗಿನೇ ಎಲ್ಲನೂ. ಇನ್ನು ಇದಕ್ಕಿನ್ನೂ ಬೇಕಾ? ನಾನು ನಮ್ಮಮ್ಮ ಸಾಯ ಗಂಟ ಇಲ್ಲಿ ನೆಮ್ಮದಿ ಉಣ್ಕೊಂಡು ತಿನ್ಕೊಂಡು ಇದು ಬಿಡ್ಬೋದು. ನಿಮ್ಮ ಮಗ ನೀನು ಬೇಕಾರೆ ಎಲ್ಲಿಗೆ ಬೇಕಾದ್ರೂ ಹೋಗಿ, ನಾನೇನು ಕೇಳಕ್ಕಿಲ್ಲ. ಆದರೆ ನಾನು ಮಾತ್ರ ನಾನು ನಮ್ಮಮ್ಮ ಮಾತ್ರ ಇಲ್ಲಿಂದ ಎಲ್ಲೂ ಹೋಗಕ್ಕಿಲ್ಲ. ಪಾಪಣ್ಣನ ಹತ್ರನೇ ಸೆಟ್ಲ್ ಆಯ್ತೀವಿ. ಓ ಕಮ್ಲಿ ಬಂದ. ಬಾ ನೋಡು, ಇವಳನ್ನ ನಾನು ಮದುವೆ ಮಾಡ್ಕೊತಾ ಇದ್ದೀನಿ. ನೀನು ಸ್ವಲ್ಪ ಸ್ಪೆಷಲ್ ಆಗಿ ಇವತ್ತು ಮನೆಗೆ ಅಡುಗೆ ಊಟ ಎಲ್ಲ ಚೆನ್ನಾಗಿ ಮಾಡಿ ಸಿಹಿ ಸಿಹಿ ಅಡುಗೆನಂತೆ ಅದು ಇದು ಎಲ್ಲ ಮಾಡಿಬಿಟ್ಟು ರೆಡಿ ಮಾಡು. ಪಾಪಣ್ಣರೇ, ನೀವು ಇದೇನು ಹೇಳ್ತಾ ಇದ್ದೀರಾ ನೀವು? ಏನು ಹೇಳ್ತಾ ಇದ್ದೀನಿ? ಸರಿಯಾಗಿ ಹೇಳ್ತಾ ಇದ್ದೀನಿ. ಮನೆ ಕೆಲಸ ಮಾಡೋಗು. ಇವಳನ್ನ ನಾನು ಮದುವೆ ಮಾಡ್ಕೋಬೇಕು. ಅದಕ್ಕೆಲ್ಲ ವ್ಯವಸ್ಥೆ ಎಲ್ಲ ಮಾಡಬೇಕು. ಮನೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡು, ಸರಿನಾ? ಹೋಗಿ ಕೆಲಸ ಮಾಡೋಗು. ಅಯ್ಯೋ 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 ಅಯ್ಯೋ, ನಮ್ಮ ಜೊತೆ ಇದ್ದೋಳೆ ನೀನಿಯ. ಇವಾಗ ನೋಡಿದ್ರೆ ನಾನು ಮನೆ ಕೆಲಸದೊಳಗೋಗ್ಬಿಟ್ಟೆ, ಇವಳು ನೋಡಿದ್ರೆ ಓನರ್ ಆಗೋಗ್ಬಿಟ್ಲು. ಈ ಕಮ್ಲಿ ಅವರಮ್ಮ ಅಷ್ಟು ಸುಲಭ ಅಲ್ಲ ಇವರು. ನನ್ನ ಮಗಂಗೆ ಎಲ್ಲ ಸೇರಿ ಮೋಸ ಮಾಡಿದ್ರು. ನನ್ನ ಮಗಂಗೆ ಏನೂ ಗೊತ್ತಾಗಕ್ಕಿಲ್ಲ. ಕಮ್ಲಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾನೆ. ನೆನ್ನೆಲ್ಲ ಹೇಳಿದ್ದೀನಿ ನನ್ನ ಮಗಂಗೆ ಬ್ಯಾಡ ಕಣ್ಲ ಅಂದರೆ ಇಲ್ಲ ಕಣಮ್ಮ ಅಂತ ಸಾಯ್ತಾನೆ. ಅವ್ನಿಗೆ ಹೋಗಿ ಮೊದಲು ಈ ವಿಷಯ ಹೇಳ್ಬೇಕು. ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಬೇಗ ಹೋಗಿ ಅಡುಗೆ ಮಾಡೋಗು. ಸರಿ ಆಯ್ತು ಪಾಪಣ್ಣವ್ರೆ, ಮಾಡ್ತೀನಿ. ನೋಡಿ, ನನಗೆ ಕ್ಯಾರೆಟ್ ಹಲ್ವಾ ಅಂದ್ರೆ ತುಂಬಾ ಇಷ್ಟ. ಕ್ಯಾರೆಟ್ ಹಲ್ವಾನ ಮಾಡಿ. ಸರಿ ಆಯ್ತು, ಮಾಡ್ತೀನಿ. ನೋಡು ಕಮ್ಲಿ, ಇದು ನಿನ್ ಮನೇನೆ. ನಿನ್ಗೆ ಏನ್ ಬೇಕೋ ಮಾಡಿಸ್ಕೊಂಡು ಆರಾಮಾಗಿ ತಿನ್ನು. ಶಾಸ್ತ್ರಿಗಳ ಹತ್ರ ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳ್ದಲ್ಲ, ಎಲ್ಲ ಕೇಳ್ಕೊಂಬಿಟ್ಟು ಬಂದ ನಮ್ಮ ಮದುವೆ ವಿಷಯನ? ಕೇಳ್ಕೊಂಬಿಟ್ಟು ಬಂದೆ ಎಲ್ಲನೂ. ಅವ್ರು ಹೇಳಿದ್ರು ಆದಷ್ಟು ಬೇಗ ಈ ಕಾರ್ತಿಕದೊಳಗಡೆ ಯಾವ ತಿಂದಾಗ ಬೇಕಾದ್ರೂ ಮದುವೆ ಮಾಡ್ಕೋಬೋದು, ನಿಮ್ದು ಅವ್ರದ್ದು ಜಾತಕ ರಾಜ ಜಾತಕ ಇದ್ದಂಗೆ ಅಂತ ಹೇಳಿದ್ರು. ಅದಕ್ಕೆ ನನಗೂ ಭಾಳ ಖುಷಿ ಆಯಿತು. ಹೌದಾ, ಸರಿ ಆಯಿತು ಪುರೋಹಿತ್ರೆ ಅಂತ ಹೇಳ್ಬಿಟ್ಟು ಬಂದೆ. ಅದೇ ವಿಷಯನ ನಿಮ್ಗೆ ಹೇಳೋಣ ಅಂತ ಬಂದೆ. ನೋಡಿ, ಮುಂದಿನ ವಾರದಾಗ ಏನೇ ನಾ ಮದುವೆ ಮಾಡ್ಕೊಂಡ್ರು ನನಗೇನು ಬೇಜಾರಿಲ್ಲ. ಆದಷ್ಟು ಬೇಗನೆ ಮಾಡ್ಕೊಳ್ಳೋಣ. ಮುಂದಿನ ವಾರ ತಾನೇ ಎಲ್ಲ ವ್ಯವಸ್ಥೆನೂ ನಾನು ಮಾಡ್ತೀನಿ. ಅದು ಮದುವೆಗೆ ಸೀರೆ ಗೀರೆ ಅದನ್ನೇ ಕೇಳೋಣ ಅಂತ ಬಂದ್ವಿ ನಿಮ್ಮನ್ನ. ನನ್ನ ಮಗಳು ಇವಾಗ ನಿಮ್ಮನ್ನು ಮದುವೆ ಮಾಡ್ಕೊತಾವಳೆ ಅಂದರೆ ಹೆಂಗಿರ್ಬೇಕು ಹೇಳಿ? ನನ್ನ ಮಗಳು ನಿಮ್ಮ ಹತ್ರ ಹೆಂಗಿರ್ಬೇಕು? ಸಂದಕ್ಕಿರ್ಬೇಕಲ್ವಾ, ಒಂದು ಲೆವೆಲ್ಲಾಗಿರ್ಬೇಕಲ್ವಾ? ಅದಕ್ಕೆ ನೀವು ನಮ್ಮ ಮಗಳಿಗೆ ಚೆನ್ನಾಗಿ ಸೀರೆ ಒಡವೆ ಬಟ್ಟೆ ಎಲ್ಲ ಹಾಕ್ಸಿದ್ರೆ ಹೆಂಗೆ ಕಾಣ್ತಾಳೆ ಒಂದ್ಕಿತ ನೋಡ್ಬೇಕಿತ್ತು ನೀವು. ಅದ್ರಾಗೇನಂತೆ, ನಮ್ಮ ಮನೆಗೇನೆ ಒಡವೆ ಪಡವೆ ಎಲ್ಲ ಅವೆ. ಆ ರೂಮ್ ಒಳಗಡೆ ಹೋಗು. ನನ್ನ ಹೆಂಡ್ತಿನ ಬೇಜಾನ್ ಬಿದ್ದವೆ. ನಾನು ಬಿಸಾಕಿದ್ದೀನಿ, ಅರ್ಧ ಬಿಸಾಕಿವ್ನಿ. ಈ ಒಡವೆ ಪಡವೆ ಎಲ್ಲ ಬಿಸಾಕಿಲ್ಲ, ಇನ್ನು ಉಳಿದಿರೋವೆಲ್ಲ ಬಿಸಾಕಿವ್ನಿ. ನೋಡಿ ನಿಂಗೆ ಯಾವ್ದು ಇಷ್ಟ ಆಯ್ತದೋ ಅದನ್ನ ಉಟ್ಕೊಂಬಿಟ್ಟು ಬಾ ಹೋಗು. ಹೌದಾ, ಸರಿ ಪಾಪಣ್ಣ, ಹೋಗ್ಬಿಟ್ಟು ಉಟ್ಕೊಂಬಿಟ್ಟು ಬರ್ತೀನಿ. ಮಗಳೇ, ಸಂದಕ್ಕಿರ ಸೀರೆ ಉಟ್ಕೊಂಬಿಟ್ಟು ಬಾ. ಆಯ್ತು ಕಣಮ್ಮ. ನೋಡು ಪಾಪಣ್ಣ, ನೀನು ಉಟ್ಕೊಂಬಿಟ್ಟು ಬರೋದು ನೋಡಿ ಕಳ್ದೋಗ್ಬಿಡ್ಬೇಕು. ಅಷ್ಟು ಸಂದಾಗ ಉಟ್ಕೊಂಬಿಟ್ಟು ಬರ್ಬೇಕು ನೀನು. ಹೋಗೋಗು. ಅವರೇ ಹೇಳವ್ರಲ್ಲ, ಏನನ್ನಾಗ್ಲಿ ಇನ್ ಮ್ಯಾಲಿನ ಪಾಪಣ್ಣನ ಹೆಂಡ್ತಿ ಹೆಂಗಿರ್ಬೇಕು ಹೇಳು? ಅದೇಯ, ಈ ಪಾಪಣ್ಣನ ಹೆಂಡ್ತಿ ಅಂತಂದ್ರೆ ಏನ್ ಸುಮ್ಕೆನೇನಾ? ಎಲ್ಲರೂ ಉರ್ಕಂಡ್ ಸಾಯ್ಬೇಕು. ಹಂಗ್ ರೆಡಿ ಆಗ್ಬಿಟ್ಟು ಬಾ ಹೋಗು. ಸರಿ ಆಯ್ತು. ಇನ್ನೇನ್ ಪಾಪಣ್ಣ ಅಂತ ಕರೀದಿ ಮುನ, ಅಳಿ ಅಂದ್ರೆ ಅಂತ ಕರಿತೀನಿ ನಾನಂತನು. ನಾನು ಅಷ್ಟೇ ನಿಮ್ಮನ್ನ ಅತ್ತೆ ಅಂತ ಕರಿತೀನಿ. ಅತ್ತೆ, ಇನ್ನು ಇದೇ ಮನೆಗೆ ಇರ್ರಿ. ಇನ್ನು ಯಾವ ತೊಂದರೆನೂ ಇಲ್ಲ. ಈ ಮನೆಗೆ ಆರಾಮಾಗಿ ನೆಮ್ಮದಿಯಾಗಿ ಇದ್ಬಿಡಿ. ಸರಿ ಹೇಳಿ ಅಂದ್ರೆ ನೀವು ಹೇಳೋದೆಚ್ಚ, ನಾನು ಇರೋದೆಚ್ಚ ಹೇಳಿ. ನಮಗ್ ತಾನೇ ಇನ್ನು ಯಾರವ್ರೆ ನಿಮ್ಮನ್ ಬಿಟ್ರೆ? ನನ್ನ ಮಗಳಿಗ ಅದು ಏನೋ ಬೋಲ್ ಇಷ್ಟ ನೀವು ಅಂದ್ರೆ ಹಂಗೋ ಹಿಂಗೋ ಅತ್ತಾಗೆ ಬಿಡಿ. ನನ್ನ ಮಗಳಿಗೂ ಒಂದು ಜೀವನ ಸಿಕ್ದಂಗಾಯ್ತು, ನೀವು ಹೆಂಗೋ ನನ್ನ ಮಗಳಿಗೊಂದು ಜೀವನ ಕೊಟ್ಟಂಗಾಯ್ತು. ಎಲ್ಲ ಸರೋಯ್ತು ನೋಡಿ. ಅಲ್ವಾ ಪಾಪಣ್ಣ? ಅಯ್ಯೋ ನನ್ನ ಮಗಳು ಎಂತ ಚಂದ ಕಾಣಿಸ್ತಾವಳೆ. ನನ್ನ ಕಣ್ಣೇನಿಯಾ ಬೀಳಂಗೈತೆ. ದೃಷ್ಟಿ ತೆಗಿಬೇಕು ಮಗಳೇ ನಿನಗಂತೂ. ಯವ್ವ, ಸೂಪರ್ ಆಗಿ ಕಾಣಿಸ್ತಿದೀಗ. ನಾ ಕಳೆದು ಹೋಗ್ಬಿಟ್ಟೆ ನಾನಂತೂ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ. ನೀನು ಹಾಕಿರೋ ನಕ್ಲೇಸು ಭಾಳ ಸೂಪರ್ ಆಗೈತೆ. ಅಯ್ಯೋ ಕಮ್ಲಿ,
ನೀನಂತೂ ಈ ಸೀರೆನಾಗೆ ಈ ಬಟ್ಟೆನಾಗೆ ದೇವತೆ ದೇವತೆ ಕಂಡಂಗೆ ಕಾಣಿಸ್ತಾ ಇದ್ದೀಗ. ನನ್ನ ಕಣ್ಣೇನೇನಿಯ ಬೀಳಂಗೈತೆ. ಹಬ್ಬ, ಆ ಚೂಡಿದಾರಕ್ಕಿನ ಈ ಸೀರೆನಾಗೆ ಕಂಬ್ಲಿ ಭಾಳ ಚಂದ ಕಾಣಿಸ್ತಾ ಇದೆಯಾ. ಯಪ್ಪ, ಈ ನೆಕ್ಲೆಸ್ ನನ್ನ ಹೆಂಡ್ತಿಗೆ ನಾನು ಮದುವೆ ಟೈಮ ಮಾಡಿಸ್ಕೊಟ್ಟಿದ್ದು. ಅವಳೊಂದು ಕಿತ್ತಾಯನ ಹಾಕೊಂಡಿದ್ಲ ಅಷ್ಟೇ ನೆನೆಯ, ಮತ್ತೆ ಹಾಕೊಂಡ್ಲೆ ನೆನೆಯ ಇಲ್ಲ. ನಿನಗಿದು ಭಾಳ ಚೆನ್ನಾಗಿ ಸೆಟ್ ಆಯ್ತೈತೆ. ಅಬ್ಬಬ್ಬ, ನನ್ನ ಕಣ್ಣೇ ಬೀಳ್ತದೆ ಅನ್ನಿಸ್ತದೆ. ನನಗಂತೂ ಆಶ್ಚರ್ಯ ಆಯ್ತದೆ ನೀನು ನೋಡ್ಬಿಟ್ಟು. ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ, ಈ ಪ್ರೀತಿಯ ರಮನೆಗೆ ಬೆಳ್ಳಿ ಬೆಳಕು ತರುತ್ತಾಳಮ್ಮ. ಸುಮ್ಮನಿರಿ ಪಾಪಣ್ಣವ್ರೆ, ನೀವು ಶಾನೆ ಹೊಗಳ್ಬೇಡಿ, ನಂಗೆ ಒಂಥರ ನಾಚಿಕೆ ಆಯ್ತದೆ. ನೀವು ಹೊಗಳ್ತಿದ್ರೆ ನಂಗೆ ಒಂಥರ ನಾಚಿಕೆ ಆಯ್ತದೆ. ನೀವೇನು ಹೊಗಳ್ಬೇಡಿ, ಸುಮ್ಕಿರಿ. ಅಂಥದ್ದು ಗೊಂಬೆ ಥರ ಹಂಗಿದ್ಯಾ ನೀನಂತನ್ವೆ, ಭಾಳ ಸಂದಕ್ಕಿದ್ಯಾ. ಸರಿ ಸರಿ, ಮದುವೆಗೆಲ್ಲನೂ ಸೀರೆ ಬಟ್ಟೆ ತೆಗಿಯೋಕ್ಕೆಲ್ಲನೂ ಕರ್ಕೊಂಡು ಹೋಗ್ತೀನಿ. ಸರಿನಾ, ಎಂಥ ಸೀರೆ ಬೇಕಾದ್ರೂ ತಗೊಳ್ಳಿ. ಆದರೆ ಸಿಂಪಲಾಗಿ ಮದುವೆ ಮಾಡ್ಕೊಳ್ಳೋದು ಅಷ್ಟೇ ಏನಿದೆ ದೇವಸ್ಥಾನದಾಗೆ. ಅದು ಬಿಟ್ರೆ ಇನ್ನೇನು ಏನು ಬೇಡ. ಸರಿನಾ? ಸರಿ, ನನಗೆ ಹೊರಗಡೆ ಸ್ವಲ್ಪ ಬಡ್ಡಿ ಗಿಡ್ಡಿ ಎಲ್ಲ ವಸೂಲಿ ಮಾಡ್ಕೊಂಬಿಟ್ಟು ಬರಬೇಕು. ನಾನು ಹೋಗ್ಬಿಟ್ಟು ವಸೂಲಿ ಮಾಡ್ಕೊಂಬಿಟ್ಟು ಬರ್ತೀನಿ. ಮನೆ ಕಡೆ ನೋಡ್ಕೊತಾ ಇರಿ. ಇನ್ನೇನು ನೀವು ಇತ್ತಿರಲ್ಲ ಮನೆ ಕಡೆ ನೋಡ್ಕೊಳಕ್ಕೆ, ನಾನು ಇನ್ನೇನು ಮನೆ ಜವಾಬ್ದಾರಿ ತಗೊಳ್ಳಿ. ಇನ್ನೆಲ್ಲ ಜವಾಬ್ದಾರಿ ನಿಮ್ದೇನೇನಿಯ. ಅದ್ರ ಬಗ್ಗೆ ನೀವು ಎರಡನೇ ಯೋಚನೆ ಮಾಡಕ್ ಹೋಗ್ಬೇಡಿ. ನಾನಿಲ್ವಾ, ನಾನು ನೋಡ್ಕೊತೀನಿ, ಎಲ್ಲನೂ ನೋಡ್ಕೊತೀನಿ. ನೀವೇನು ತಲೆ ಕೆಡ್ಸ್ಕೊಂಡು ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ, ಸರಿನಾ? ಸರಿ ಸರಿ ಆಯಿತು. ನಾನು ಹೋಗ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಅಯ್ಯೋಯ್ಯೋ, ಎಷ್ಟು ಚೆನ್ನಾಗವಳೆ ಕಮ್ಲಿ. ನಂದ ದೀಪ ಹುಟ್ಟಿದ ಮನೆಗೆ, ಆರದ ದೀಪ ನೀ ಮೆಟ್ಟಿದ ಮನೆಗೆ, ಬಯಸಿ ಬಂದ ಈ ಅನುಬಂಧ ಸಾವಿರ ಸಾವಿರ ಜನುಮ ಇರವರೆಗೆ. ಈ ನನ್ನ ಮಗ ಬಡ್ಡಿ ವಸೂಲಿ ಮಾಡ್ಕೊಂಡೇನೇ ಇರಲಿ, ನೀನು ಮಾತ್ರ ಗುಚ್ಚಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಇದ್ಬಿಡು. ಹುಡುಗಿಯರ ಜೀವನ ಎಂತ ಸುಲಭ ಅಲ್ವೇ ನಮ್ಮಿ. ಯಾವನ್ನೊಬ್ಬನು ಸಂದಕಿರೋನ್ನ ಕಟ್ಕೊಬಿಟ್ರೆ ನೋಡು, ಹಿಂಗೆ ಚಿಟ್ಕಿ ಹೊಡೆಯೋಷ್ಟೊತ್ತಿಗೆ ಜೀವನ ಸೆಟ್ಲ್ ಆಗ್ಬಿಡ್ತದೆ. ನನಗಂತೂ ಭಾಳ ಖುಷಿ ಆಯ್ತೈತೆ ಕಮ್ಲಿ. ಲೇಟ್ ಮಾಡಕ್ಕೆ ಹೋಗ್ಬೇಡ, ಆದಷ್ಟು ಬೇಗನೆ ನೀನು ನೀಟಾಗೆ ತಾಳಿ ಕಟ್ಟಿಸ್ಕೊಬಿಡು. ಎಲ್ಲ ನಿಂದೇನೇ ಆಗೋಯ್ತದೆ. ಈಗಲೂ ಎಲ್ಲ ನಂದೇ ಕಣಮ್ಮ. ಒಳಗಡೆ ಒಡವೆ ಪಡವೆ ಎಲ್ಲ ಚೆನ್ನಾಗವೆ, ದುಡ್ಡು ಪಡ್ಡು ಎಲ್ಲ ಮಡಗವನಿ. ಹೆಂಗೋ ಬಿಡು, ನೀನು ತಿನ್ಕೊಂಡು ಉಣ್ಕೊಂಡಿನ ಇಲ್ಲೇನೇ ಸೆಟ್ಲ್ ಆಗೋಗ್ಬಿಡನಿ ಕಮ್ಲಿ. ಯವ್ವ, ಇದೇನೇ ಕಮ್ಲಿ ನಿಂದು, ಏನೇ ನಿಂದು ಅಂತ ಹೇಳಿದ್ರೆ, ನಾನು ಪಾಪಣ್ಣನ ಹೆಂಡತಿ ಅಂದಮೇಲೆ ಇಷ್ಟು ಮಟ್ಟಕ್ಕಿಲ್ಲ ಅಂದರೆ ಚೆನ್ನಾಗಿರ್ತೀನ ಹೇಳು? ಇಷ್ಟು ಮಟ್ಟಕ್ಕೆ ಇರಲೇಬೇಕಲ್ವ ನಾನು? ಅಲ್ಲ, ಈ ಪಾರ್ಟಿ ಸಂದಾಗೆ ಹಿಂಗೆ ನಾವೊಂಥರ ಹಂಗೇನೇನೆ. ಸರಿ, ನಾನು ಹೇಳಿದ್ನಲ್ಲ, ಬೇಗ ಕ್ಯಾರೆಟ್ ಹಲ್ವಾ ಎಲ್ಲ ರೆಡಿ ಆಯ್ತಾ? ನನಗೆ ಕ್ಯಾರೆಟ್ ಹಲ್ವಾ ಅಂದರೆ ನನಗೆ ತುಂಬ ಇಷ್ಟ. ಬೇಗ ಬೇಗ ಮಾಡ್ಕೊಂಡ್ಬಿಟ್ಟು ಬನ್ನಿ. ಅದು ಕ್ಯಾರೆಟ್ ಹಲ್ವಾ, ಅದು ಸರಿ ಆಯಿತು ಆಯಿತು, ಮಾಡ್ಕೊಂಬಿಟ್ಟು ಬರ್ತೀನಿ. ಅಯ್ಯೋ ದೇವ್ರೇ ಕಮ್ಲಿ, ಇನ್ನೆಲ್ಲರೂ ನಾನು ನೋಡಿ ಹೊಟ್ಟೆ ಉರ್ಕಡದೆ ನಿನಗೆ ಕೆಲಸ. ಉರ್ಕಂಡು ಸಾಯ್ಲಿ ಬಾ ಎಲ್ರೂ. ನಿನ್ನ ನೋಡಿದ್ರೆ ಹಂಗೆ ಕಾಣಿಸ್ತಿದ್ಯಾ ಮಗಳೇ? ಎಲ್ರೂ ಬಾ ಶಾಕ್ ಆಯ್ತಾರೆ. ಏನಪ್ಪ ಕಮ್ಲಿ ಇಷ್ಟು ಸ್ಟ್ಯಾಂಡರ್ಡ್ ಆಗೋಗ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಉರ್ಕಂಡು ಸಾಯ್ತಾರೆ. ಬಾ ಹೋಗೋಣ ಹೊರಗಡೆ, ಹಂಗೆ ಓಡಾಡ್ಕೊಂಬಿಟ್ಟು ಬರೋಣ. ಇವಳು ಇತ್ತಾಳ ಮನೆಯಾಗೆ ಏನಾರ ಒಂದು ಕೆಲಸ ಮಾಡ್ತಿರ್ತಲ್ ಬಾ. ಬಾಮ ಓಡಾಡ್ಕೊಂಬಿಟ್ಟು ಬರೋಣ. ಈ ಥರ ಸ್ಟೈಲಾಗಿ ರೆಡಿ ಆಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರೋದು ಅಂದರೆ ನಂಗೆ ಅದೊಂಥರ ಇಷ್ಟ. ಸರಿ ಸರಿ ಬಾ. ಏನು ಕಮ್ಲಿ, ಏನು ಇಷ್ಟು ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟಲ್ಲ? ಏನು ಮದುಮಗಳು ಥರ ರೆಡಿ ಆಗ್ಬಿಟ್ಟಿದೆಯಲ್ಲ? ಮದುಮಗಳ ಥರ ರೆಡಿ ಆಗಿರೋದಲ್ಲ, ಮದುಮಗಳೇನೆಯ. ಇನ್ಮೇಲೆ ನನ್ನ ಮಗಳು ಪೈಲ್ವಾನ್ ಪಾಪಣ್ಣನ ಹೆಂಡತಿ, ಹಾಗೇನೆ ಪೈಲ್ವಾನ್ ಪಾಪಣ್ಣ ನನ್ನ ಅಳಿಯ. ಏನು ಪೈಲ್ವಾನ್ ಪಾಪಣ್ಣ ಇವಳನ್ನ ಮದುವೆ ಮಾಡ್ಕೊತಾವನಾ? ಯಾಕೆ ಮದುವೆ ಮಾಡ್ಕೋಬಾರ್ದಾ? ನನ್ನ ಮಗಳನ್ನ ತುಂಬಾ ಇಷ್ಟಪಟ್ಬಿಟ್ಟು ಪೈಲ್ವಾನ್ ಪಾಪಣ್ಣ ಮದುವೆ ಮಾಡ್ಕೊತಾ ಇರೋದು. ನನ್ನ ಮಗಳು ಅಂದ್ರೆ ಪೈಲ್ವಾನ್ ಪಾಪಣ್ಣಂಗೆ ಶಾನೆ ಇಷ್ಟ, ಪಿರಾಣ, ಗೊತ್ತಾ? ಅಯ್ಯೋ, ನನಗಂತೂ ಖುಷಿ ಹೇಳ್ಕೊಳಕ್ಕಾಯ್ತಿಲ್ಲ. ಪೈಲ್ವಾನ್ ಪಾಪಣ್ಣನೇ ಎಲ್ಲ ಸೀರೆ ಒಡವೆ ಎಲ್ಲಂದ್ರೆ ಕೊಡ್ಸಿರೋದು. ಇನ್ಮ್ಯಾಲ ನನ್ನ ಮಗಳು ಊರಿಗೆನೆಯ ದೊಡ್ಡ ದೊಡ್ಡ ವ್ಯಕ್ತಿ ಆಗೋಗ್ಬಿಡ್ತಾಳೆ. ಓಹೋ, ಏನಮ್ಮಿ ಹಿಂಗೆ ರೆಡಿ ಆಗ್ಬಿಟ್ಟಿದ್ಯಾ? ಫಂಕ್ಷನ್ಗೆ ಹೊಂಟಿದೀಗ? ಇನ್ನು ಮ್ಯಾಲ ನನ್ನ ಮಗಳು ದಿನ ಹಿಂಗೇನಿಯ ರೆಡಿ ಆಗೋದು. ಫಂಕ್ಷನ್ಗೆ ಹೋಗೋರು ರೆಡಿ ಹಾಕ್ಕೊಡ್ದು, ಹಂಗೆ ರೆಡಿ ಆಯ್ತಾಳೆ ನನ್ನ ಮಗಳು. ಇನ್ನು ಮ್ಯಾಲ ನೋಡ್ತಾ ಇರ್ರಿ, ನನ್ನ ಮಗಳು ಇವಾಗ ಮಾಮೂಲಿ ಮಗಳಲ್ಲ, ಪೈಲ್ವಾನ್ ಪಾಪಣ್ಣನ ಹೆಂಡತಿ. ಏನೋ ಆ ಪೈಲ್ವಾನ್ ಪಾಪಣ್ಣಂಗೆ ಆಗ್ಲೇ ನೀನು ಮದುವೆ ಆಗೈತೆ, ಮಗನೂ ಐತೆ. ಅವನು ಆಗ್ಲೇ ಹೆಣ್ರು ಬಿಟ್ಟು ಒಂದು 10 ವರ್ಷ ನೀನೇ ಆಯ್ತೇನೋ. ಅಲ್ಲ, ಇವಾಗ ಇನ್ನೊಂದು ಮದುವೆ ಮಾಡ್ಕೊತಾವನಂತ. ಅಯ್ಯೋ, ಹಳೆ ಕತೆ ಎಲ್ಲ ಯಾಕೆ ಬೇಕು ನಮಗೆ? ನನ್ನ ಮಗಳನ್ನ ಮದುವೆ ಮಾಡ್ಕೊತಾನಲ್ಲ ಅಷ್ಟೇ ನನಗೆ ಬೇಕಾಗಿರೋದು. ಇನ್ನು ಹಳೆ ಕತೆ ಕಟ್ಕೊಂಡು ನಮಗೆ ತಾನೇ ಏನಾಗಬೇಕು ಹಳೆ ಕತೆಯ? ಸರಿ ಸರಿ, ಇತ್ಲಾಗ ಬನ್ನಿ, ಹೋಗ್ಬೇಕು. ನಮಗೂ ಇನ್ನೂ ಶಾನೆ ಕೆಲಸ ಐತೆ. ಇನ್ನು ಮದ್ವೆಗೆ ಶಾಪಿಂಗ್ ಮಾಡಬೇಕು. ಅಪ್ಪ, ಏನು ಹೊಸಿ ಕೆಲಸ, ಭಾಳ ಕೆಲಸ ಐತೆ. ಇದೇನು ಪೈಲ್ವಾನ್ ಪಾಪಣ್ಣಂಗೆ ತಲೆ ಕೆಟ್ಟೈತಾ? ಇವಳು ಮದುವೆ ಮಾಡ್ಕೊತಾನಲ್ಲ ಹೋಗಿ ಹೋಗಿ. ಅಲ್ಲ, ಇನ್ನೂ ಏನ್ರು ಡೈವರ್ಸ್ ಆಗೈತೆ ಇಲ್ವ ನಾಕಾಣೆ. ಈಗ ಇವಳನ್ನ ಕಟ್ಕೊಬಿಟ್ಟು ಏನು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹೋಗತ್ತಾಗೆ. ಎಂಥ ಬಡ್ಡಿ ಇರ್ಬೇಡ ಇವಳು ಕಮ್ಲಿ. ಯಾರನ್ನು ಬೇಕಾದ್ರು ಬುಟ್ಟಿಗೆ ಹಾಕತ್ತಾಳೆ. ಈ ಗಂಡಸ್ರನ್ನ ಹಿಂಗೇನೆ ಮರಳು ಮಾಡ್ಬಿಡ್ತಾಳೆ. ಅಕ್ಕಾಕು ಆ ಪೈಲ್ವಾನ್ ಪಾಪಣ್ಣ ಜೊತೆ ಏನು ಬಾಳಕೈತದ? ಆದ್ರೂ ಪೈಲ್ವಾನ್ ಪಾಪಣ್ಣನೇ ಬುಟ್ಟಿಗೆ ಹಾಕೊಂಡು ಆಟ ಆಡ್ತಾವಳಲ್ಲ, ನೀನು ಲೆಕ್ಕವಾಕು. ಈ ಕಂಬ್ಲಿ ಏನು ಸಾಮಾನ್ಯದಳಲ್ಲ ಬಾ ಈ ಕಂಬ್ಲಿ. ಯಪ್ಪ 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 ಯಪ್ಪ, ಎಷ್ಟು ಆಟ ಆಡ್ತಾಳೆ ನೋಡು. ಬಾಕ ಎಲ್ಲ 2 ದಿನ
ದೇವ್ರವ್ನು ನೋಡ್ಕತಾನೆ ಹಿಂಗೆ ಎಲ್ಲ ಮೆರ್ದವ್ರೆಲ್ಲವೇ ಹೆಂಗೆ ಬಿದ್ದೋಗವ್ರೆ ಅಂತ ನಾವೇ ನೋಡಿಲ್ವೇ ಎಲ್ಲ ಎಳ್ಳೆಳು ದಿನದ ಬಡ್ಡಿಗಳು. ಅಯ್ಯೋ ಬಾ ಹೋಗನ್ ಸುಮ್ಕೆನೆ. ನಡಿ ನಡಿ.